ಈ ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ, ಕರುನಾಡಿಗೆ ಕಾವೇರಿ ಕಣ್ಣೀರು. ಅಂದ್ರೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಕನ್ನಡಿಗರು ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಬಟ್ ಇವತ್ತು CWMA ಕಡೆಯಿಂದ ಒಂದು ಮಹತ್ತರವಾದಂತಹ ಮೀಟಿಂಗ್ ಇದೆ. ಹಾಗಾಗಿ ಇವತ್ತಿನ CWMA ಮೀಟಿಂಗ್ನತ್ತ ರಾಜ್ಯದ ಜನರ ಚಿತ್ತ ಹರಿಸಿದ್ದಾರೆ. ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಯಾವ ನಿರ್ಧಾರ ಹೊರಬರುತ್ತೆ ಅನ್ನೋ ಕಾದು ಕುಳಿತಿದ್ದಾರೆ. ಕರ್ನಾಟಕದ ಪಾಲಿಗೆ ಗುರುವಾರ ಶುಭ ತರುತ್ತಾ ಇನ್ನು ಸ್ವಲ್ಪತ್ರಲ್ಲೇ CWMA ಮೀಟಿಂಗ್ ಶುರುವಾಗುತ್ತೆ 2:00 ಮಹತ್ವದ ಮೀಟಿಂಗ್ನಲ್ಲಿ CWRC ಆದೇಶಕ್ಕೆ ಏನಾದರೂ ಬ್ರೇಕ್ ಬೀಳುತ್ತಾ? CWMA ವಸ್ತುಸ್ಥಿತಿಯನ್ನ CWRCಗೆ ಅರ್ಥ ಮಾಡಿಸುತ್ತಾ? CWRC ಕೊಟ್ಟಿರೋ ಆದೇಶಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ತಡೆ ಬೀಳುತ್ತಾ? ಕನ್ನಡಿಗರಿಗೆ ರಿಲೀಫ್ ಸಿಗುತ್ತಾ? ಶಾಕ್ ಆದಿದೆಯಾ ಇನ್ನಷ್ಟು? ಬರಗಾಲದ ಮಧ್ಯೆ ನೀರು ಬಿಡೋದಕ್ಕೆ CWRC ಸೂಚನೆ ಕೊಟ್ಟಿದೆ. ಸಂಕಷ್ಟದ ವೇಳೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಆದೇಶ ಕೊಟ್ಟಿರೋದು. ಹಾಗಾಗಿ CWRC ಆದೇಶದ ವಿರುದ್ಧ ಸರ್ಕಾರ ಕಾನೂನು ಸಮರ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿರೋದ್ರಿಂದಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ CWMA ಮಹತ್ವದ ಮೀಟಿಂಗ್ ಇಟ್ಕೊಂಡಿದೆ ಇವತ್ತು. ಹಾಗಾಗಿ ಈ ಮೀಟಿಂಗ್ನಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಹೊರಬರುತ್ತೆ ಅಂತ, CWRC ಆದೇಶಕ್ಕೆ ಬ್ರೇಕ್ ಬೀಳುತ್ತಾ? ಕಾನೂನು ಸಮರ ಮಾಡೋದಕ್ಕೆ ಏನಾದರೂ ಮುಂದಾಗುತ್ತಾ? ಅಥವಾ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಸುವಲ್ಲಿ ಸಫಲವಾಗ್ತಾರಾ, ವಿಫಲರಾಗ್ತಾರಾ? ಈ ನಡುವೆಯೇ ರಾಜ್ಯದಲ್ಲಿ ಕನ್ನಡ ಪರ ಹೋರಾಟಗಾರರು ಮತ್ತು ರೈತ ಹೋರಾಟಗಾರರ ಆಕ್ರೋಶದ ಕಟ್ಟೆ ಹೊಡಿತಾರೆ. ರಸ್ತೆ ಬಂದ್ ಮಾಡಿ ರಸ್ತೆ ಮೇಲೆ ಉರುಳು ಸೇವೆ ಮಾಡೋದರ ಜೊತೆಗೆ, ಬಾಯಿ ಬಡ್ಕೊಳ್ಳೋದರ ಜೊತೆಗೆ, ಖಾಲಿ ಕೊಡವನ್ನು ಪ್ರದರ್ಶನ ಮಾಡೋದರ ಜೊತೆಗೆ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು, ಬೆಂಗಳೂರು ಈ ಭಾಗದಲ್ಲೆಲ್ಲ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಕಾನೂನು